ಹಂಗೆ ಆಶೀರ್ವಾದ ಹಂಗೆ ಮಾಡ್ಬಿಟ್ಲು ಇವನ್ ಬಾಯಿ ಕೇಳಿಸ್ಬಿಟ್ಟು ಹೋಗೋಣ ಅಂತ. ಇವಾಗ ಈ ನನ್ನ ಮಗ ಮೆಸೇಜ್ ಮಾಡ್ಕೊಂಡು ಕೂತವನೆ 20 ಬಂದಿದ್ದೀವಿ ನೋಡಲ್ಲಿ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವಾಗ ಅರ್ಲಿ ಮಾರ್ನಿಂಗ್ ರೈಡ್ಗೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿಗೆ ಅಂದರೆ ಹೊಸಕೋಟೆ ಅಂದರೆ ನಿಮ್ಗೇನು ಜ್ಞಾಪನ ಬರುತ್ತೆ? ಹೊಸಕೋಟೆ ಅಂದರೆ ಬಿರಿಯಾನಿ, ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಅಂತಲೇ ಜ್ಞಾಪನ ಬರುತ್ತೆ. ಆದರೆ ನಾವು ಬಿರಿಯಾನಿ ತಿನ್ನೋಕ್ಕಂತೂ ಹೋಗ್ತಾ ಇಲ್ಲ. ಒಂದು ಪ್ರಸಿದ್ಧಿಯಾದ ಜಾಗ, ಒಂದು ಪವರ್ಫುಲ್ ಅಂತ ಜಾಗ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಅಂದರೆ ಕಾಟೇರಮ್ಮ ದೇವಸ್ಥಾನ. ಇತ್ತೀಚೆಗೆ ಒಂದು 2-3 ತಿಂಗಳಲ್ಲಿ ಇತ್ತೀಚೆಗೆ ಸೋಷಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿದೆ. ಅಲ್ಲಿ ಹೋಗಿ ಬಂದವ್ರಿಗೆಲ್ಲ ಒಳ್ಳೆಯದಾಗಿದೆ, ಮತ್ತು ಅಲ್ಲಿ ಹರಕೆ ಕಟ್ಟೋರಿಗೆಲ್ಲ ಅದು ನೆರವೇರಿದೆ ಅಂತ ಹೇಳ್ತಾರೆ. ತುಂಬ ಪವರ್ಫುಲ್ ಅಂತ ಜಾಗ. ಇವಾಗ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನನ್ನ ಫ್ರೆಂಡ್ ಸಂತು. ನಾವಿಬ್ಬರೇ ಇವಾಗ ಹೋಗೋದು. ಸೊ ಅದರದ್ದು ಏನೇನು ವಿಶೇಷ, ಏನು ಎತ್ತ, ಆ ದೇವಸ್ಥಾನದ ಬಗ್ಗೆ ಮುಂದೆ ಹೋಗ್ತಾ ತಿಳಿಸ್ತೀನಿ. ಬನ್ನಿ. ಯಾರ್ಯಾರೋ ಹೊಸೊಬ್ಬರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ಹೋಗೋಣ ಸ್ಟ್ರೈಟು. ಸೊ ಗೈಸ್, ಇವಾಗ ಮೇನ್ ರೋಡ್ ಬಿಟ್ಟು ಫ್ಲೇವರ್ ಎಲ್ಲ ದಾಟಿ ಇವಾಗ ಊರ ಸೈಡ್ ಬಂದಿದ್ದೀವಿ. ಇಲ್ಲಿಂದ ಒಂದೇ ಸ್ಟ್ರೈಟು, ಇಲ್ಲಿಂದ ಒಂದು 500 ಮೀಟ್ರ್ ಇರಬೇಕು ದೇವಸ್ಥಾನಕ್ಕೆ. ಸೊ ಅದ್ರ ವಿಶೇಷತೆ ಏನು ಅಂದರೆ, ಕಾಟೇರಮ್ಮ ದೇವಸ್ಥಾನ ವಿಶೇಷತೆ ಏನು ಅಂದರೆ, ಅಲ್ಲಿ 350 ವರ್ಷದಿಂದ 2 ಜೋಡಿ ಮರ ಐತೆ. ಆ ಜೋಡಿ ಮರನ ಒಂದು ಕಾಟೇರಮ್ಮ ಅಂತ ಕರೀತಾರೆ, ಇನ್ನೊಂದು ಮುನೇಶ್ವರ ಅಂತ ಒಂದು ಕರೀತಾರೆ. ಅದು ಎಷ್ಟು ಪ್ರಸಿದ್ಧಿ ಅಂದರೆ ಅಲ್ಲಿ ಏನೇ ಕೇಳ್ಕೊಂಡ್ರು ಎಲ್ಲ ಆಗುತ್ತೆ, ತುಂಬ ಪವರ್ಫುಲ್ ಅಂತ ಎಲ್ಲ ಕೇಳ್ಪಟ್ಟಿದ್ದೀವಿ. ಅದಕ್ಕೆ ನಿಮಗೆ ತೋರಿಸೋಣ ಅಂತ ಹೋಗ್ತಾಯಿದ್ದೀನಿ ಇವಾಗ. ಇದು 1 ವಾರಕ್ಕೆ ಮುಂಚೆ ಪ್ಲ್ಯಾನ್ ಆಗಿತ್ತು. ಇವನು ನಮ್ಮ ಸಂತು ಅಂದ ಏನಂತ, ಹಿಂಗೆ 1 ವಾರ ನಾವು ಗ್ರೂಪಲ್ಲೆಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ದೋ ಹೋಗಬೇಕು ಅಂತ ಅಂದ. ಅವನು ಅಂದ್ಕೊಂಡ, ನಾನು ವೀಡಿಯೋದಲ್ಲೆಲ್ಲ ನೋಡಿ ಹೋಗಬೇಕು ಅಂತ ಅಂದ್ಕೊಂಡೆ. ಆ ತಾಯಿಯಲ್ಲಿ ಎಲ್ಲಿ ಹಂಗೆ ಆಶೀರ್ವಾದ ಹಂಗೆ ಮಾಡ್ಬಿಟ್ಲು ಇವನ್ ಬಾಯಿಂದ ಹೇಳಿಸ್ಬಿಟ್ಲು ಹೋಗೋಣ ಅಂತ. ಇವಾಗ ಈ ನನ್ನ ಮಗ ಮೆಸೇಜ್ ಮಾಡ್ಕೊಂಡು ಕೂತವನೆ. ಏನಪ್ಪ ಹೋಗ್ಬೇಕು ಅಂದ್ಕೊಂಡು ಹಂಗೆ ಬಂದ್ಬಿಟ್ಟಿದ್ಯಾ? ನಿನ್ನಿಂದ ನಾವು ಬರ್ತಾಯಿದ್ದೀವಿ, ನಮ್ಮ ವ್ಯೂವರ್ಸ್ಗೂ ತೋರಿಸೋಣ ಅಂತ. ಹಂಗೆ ನಿಮಗೂ ನಾನು ನೋಡ್ದಂಗೆ ಆಗುತ್ತೆ, ವೀಡಿಯೋನೂ ಆಗುತ್ತೆ, ಆದರೆ ನಿಮಗೂ ತೋರ್ಸಂಗೆ ಆಗುತ್ತೆ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ. ಸೊ ಫ್ರೆಂಡ್ಸ್ ಹೋಗೋಣ. ಇವಾಗ ಅಲ್ಲೋಗಿ ನಿಮಗೆ ಮುಂದಿಂದ ತೋರಿಸ್ತೀನಿ ಏನೇನು ವಿಶೇಷತೆ, ಏನೇನು ಪವಾಡ ಅಂತ ಎಲ್ಲ. ಸೊ ಲೆಟ್ಸ್ ಗೋ. ಅಂತೂ ರೀಚ್ ಆದ್ವಿ. ಇವಾಗ ಕರೆಕ್ಟ್ ಟೈಮ್ ಬಂದಿದ್ದೀವಿ. ಪಾರ್ಕಿಂಗು ಇಲ್ಲೇ ಫ್ರೀಯಾಗಿ ಸಿಗ್ತಾಯಿದೆ. ಅಲ್ಲಿ ಮುಂದೆ ಹೋದರೆ ಪಾರ್ಕಿಂಗಲ್ಲಿ ಚಾರ್ಜ್ ಮಾಡ್ತಾರೆ, ಇಲ್ಲಾದರೆ ಇಲ್ಲೇ ಫ್ರೀಯಾಗಿ ಮಾಡ್ಕೊಬೋದು. ಸೊ ಗೈಸ್, ಏನು ಗೊತ್ತಾ, ನಾವು ಇವತ್ತು ನನ್ನ ಮಗನಿಂದ ನನ್ನ ಮಗನಿಂದಲ್ಲ ಗೂಗಲಿಂದ 3 ದೇವಸ್ಥಾನಕ್ಕೆ ಹೋಗಿದ್ದೀವಿ. 3 ದೇವಸ್ಥಾನ ಸುತ್ತಮುತ್ತ 3 ಕಾಟೇರಮ್ಮ ದೇವಸ್ಥಾನ ಐತೆ. ಅದು ಈಗ ಹೊಸ್ದಾಗಿ ಮಾಡಿರೋದು. ನಾವು ಮೇಯ್ನ್ ಬರಬೇಕಂದ್ರೆ ಇಲ್ಲಿಗೆ ಕರೆಕ್ಟಾಗಿ ನಾನು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪಕ್ಕ ಅಲ್ಲಿಗೆ ಬರ್ರಿ. ಇಲ್ಲಿಗೆ ಬರಬೇಕಂದ್ರೆ ಒಳಗಡೆ ನೀವು ಕರೆಕ್ಟಾಗಿ ಹೊಸಕೋಟೆ ದಾಟಿ ತಕ್ಷಣ ಒಂದು ವಾಕ್ ಓವರ್ ಬರುತ್ತೆ. ವಾಕ್ ಓವರ್ ಲೆಫ್ಟ್ ಸೈಡೇ ರೋಡ್ ಬರುತ್ತೆ. ಊರೊಳಗೆ ಎಂಟರ್ ಆಗ್ತೀರಾ. ಊರೊಳಗೆ ಎಂಟರ್ ಆಗಿದ ತಕ್ಷಣ ಅಲ್ಲಿ ಆಟೋ ಎಲ್ಲಿ ಹೋಗುತ್ತೋ ಅಲ್ಲಿ ಹೋಗ್ರಿ ಕರೆಕ್ಟಾಗಿ. ಇಲ್ಲಿ ನಾವೇ 3 ಕಡೆ ಕೇಳ್ಕೊಂಬಂದಿದ್ದೀವಿ. ಆಟೋ ಎಲ್ಲಿ ಹೋಗುತ್ತಣ ಅಲ್ಲಿ ಹೋಗ್ರಿ. ನಾವೇ 3 ಸರಿ ಕೇಳ್ಕೊಂಡು ಬಂದಿದ್ದೀವಿ. ಫಸ್ಟ್ ಇನ್ನೊಂದು ಕಡೆ ಹೋಗ್ಬಿಟ್ಟು, ಅದು ಹೊಸ್ದಾಗಿ ಮಾಡಿರೋದು ಕಾಟೇರಮ್ಮ, ಅಲ್ಲಿಗೆ ಹೋಗ್ಬಿಟ್ಟಿದ್ದು. ಇವಾಗ ಇಲ್ಲಿಗೆ ಮೇನ್ ಇದಕ್ಕೆ ಬರ್ತಾಯಿದ್ದೀವಿ. ಜನ ಅಂತೂ ಹೆವಿ ಅವ್ರೆ ಗೈಸ್, ಸಕ್ಕತ್ತವ್ರೆ. ನೋಡ್ರಿ ಬೇಕಾದ್ರೆ ತೋರಿಸ್ತೀನಿ. ಪಾರ್ಕಿಂಗು ಹೆವಿ. ಇಲ್ಲಿ ಮುಂದೆ ಪಾರ್ಕಿಂಗು ಇಲ್ಲಿ ಮಾಡ್ತಾರೆ. ನಾವು ಆ ಕಡೆ ಮಾಡಿರೋದು ಪಾರ್ಕಿಂಗು. ಇಲ್ಲಿ ಚಾರ್ಜಸ್ಸು, ಇಲ್ಲಿ ಚಾರ್ಜ್ ಕೊಟ್ಟು ಪಾರ್ಕಿಂಗ್ ಮಾಡ್ತಾರೆ. ನಾವಲ್ಲೇ ಫ್ರೀಯಾಗೆ ಅಂತ ಬೋರ್ಡ್ ಹಾಕಿದ್ರು, ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಇವಾಗ ಹೋಗ್ತಾಯಿದ್ದೀವಿ ಕಾಟೇರಮ್ಮ ದೇವಸ್ಥಾನಕ್ಕೆ. ಜನ ಅಂತ ಇದ್ದೀವ್ರೆ, ಶುಕ್ರವಾರ ಬೇರೆ. ಇಲ್ಲಿನ ಅವಲೇ ಹೇಳ್ದಂಗೆ
ಇಲ್ಲಿನ ವಿಶೇಷ ಏನಂದರೆ ಅವೆರಡು ಮರ ಅಂದರೆ ಆ ಸ್ಟ್ಯಾಚು, ಆ ಮರ, ಆ ಎರಡು ಮುನೇಶ್ವರ ಮರ ಮತ್ತು ಕಾಟೇರಮ್ಮ ಮರ ಎರಡು, ಅದು ಅರ್ಧ ಎಕರೆ ಪೂರ್ತಿ ಮುಚ್ಕೊಂಡಿರೋದು ಒಂದು ಮರ. ಅರ್ಧ ಎಕರೆ ಐತೆ ಫುಲ್ಲು ದೊಡ್ಡ ಮರ. ಅದೆಲ್ಲ ನಿಮ್ಗೆ ತೋರಿಸ್ತೀನಿ. ಇವಾಗ ಲೆಟ್ಸ್ ಗೋ. ನಾವು ಅಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಇವಾಗ ಸ್ವಲ್ಪ ನಡ್ಕೊಂಡು ಹೋಯ್ತಾ ಇದ್ದೀವಿ. ಈ ನನ್ನ ಮಗ ನನ್ನ ಜೊತೆ ನನ್ನ ಬಿಟ್ಬಿಟ್ಟು ನನಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಇವನು ಮುಂದೆ ಹೋಯ್ತವನೆ. ಎಲ್ಲ ಟಿಕೆಟ್ ಕಲೆಕ್ಟಿಂಗು ಎಲ್ಲ ಅವಾಗಲೇ. ಇವನು ಇಷ್ಟು ಜನ ರಶ್ಶವ್ರಿ ನೋಡ್ರಿ ಗೈಸ್, ಇಲ್ಲಿ ಎಷ್ಟು ಜನ ರಶ್ಶು. ನಾವು ಬಿಟ್ಟಿದ್ದು ಆರು ಕಾಲ ಏಯ್ ಮನೆ ಬಿಟ್ಟಿದ್ದೆ 6 ಕಾಲ. ಹಾಂ 6:45 ಬಿಟ್ಟಿದ್ದು. 8 ಕಾಲ ಆಗೈತಾ, 8:20 ಆಗೈತಾ, 8:20 ಬಂದಿದ್ದೀವಿ ಗೈಸ್. ಯಪ್ಪ ನೋಡಲ್ಲಿ ಗೈಸ್, ಈಗ ಒಂದು ವ್ಯೂ ತೋರಿಸ್ತೀನಿ. ಗಾಡಿಗಳು ಎಷ್ಟೈತೆ ಅಂದರೆ ಜನ ನೋಡ್ರಿ, ಹೆವಿ ಜನ. ಗಾಡಿಲೇ ತುಂಬ ಹೋಗ್ಬಿಟ್ಟವಿದೆ, ಇಲ್ಲೆಲ್ಲ ಗಾಡಿಲೇ ಬಂದ್ಬಿಟ್ಟವ್ರಿ. ನೀವು ಯಾವೂರವರು? ಯಾವೂರವರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದು ಇಲ್ಲೇನು ನೋಡ್ತಾ ಇದ್ದೀರಾ, ಈ ಮರ ಏನಂದರೆ ತಾಯಿ ನೆಲೆಸಿದ್ದಂಥ ಮರ. ಅಂದರೆ ಈ ತಾಯಿಯ ಮೂಲ ಸ್ಥಾನ ಇದು. ಇಲ್ಲಿಂದ ಭಕ್ತಾದಿಗಳು ತುಪ್ಪದ ದೀಪ ಹಚ್ಚಿ ಬೇಡ್ಕೊತ ನಿಂತ್ಕೊಂಡಿದ್ರು. ನಾವು ಅದನ್ನು ನೋಡಿಕೊಂಡು ಬೇಡ್ಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ಬಂದ್ವಿ. ಅಲ್ಲಿಂದ ಮುಂದೆ ಬಂದರೆ ತಾಯಿಯ ವಿಗ್ರಹನೂ ಸಿಗುತ್ತೆ. ಅದನ್ನು ನೋಡಿಕೊಂಡು ಅಲ್ಲಿ ಫೋಟೋ ತೆಗಿಯೋಕ್ಕೆ ಬಿಡಲಿಲ್ಲ, ಅದಕ್ಕೆ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಹಂಗೆ ಹಿಂದೆ ಬಂದರೆ ಅಲ್ಲಿಂದ ಭಕ್ತಾದಿಗಳು ಎಲ್ಲ ಅವರ ಕಾಸನ್ನೆಲ್ಲ ಅಂಟಿಸ್ತಾಯಿದ್ರು. ಅದನ್ನ ನೋಡಿಕೊಂಡು ಈಚೆ ಬಂದು ಇದೇನು ನೋಡ್ತಾ ಇದ್ದೀರಾ, ಕಾಟೇರಮ್ಮ ಅಲ್ಲ, ಇದು ಕಾಳಿಕಾದೇವಿದು. ಇದು ಸುಮಾರು ಒಂದು 35 ಅಡಿ ಇರ್ಬೋದು. ಜನ ಮಾತ್ರ ಗೈಸ್ ನೀವು ನೋಡಿದ್ರೆ ಹೆವಿ ಜನ ಅವರೇ, ಸಖತ್ತು ಜನ. ನಾನು ಹೇಳ್ದಂಗೆ ಸೋಮವಾರ ಮತ್ತು ಭಾನುವಾರ, ಶುಕ್ರವಾರ ಆ 3 ದಿನದಲ್ಲೇ ಒಂದು ದಿನಕ್ಕೆ ಒಂದು 20,000 ಜನ ಬರ್ತಾರೆ ಅಂದರೆ ದೇವಸ್ಥಾನಕ್ಕೆ. ನೋಡ್ರಿ ಎಷ್ಟು ಫೇಮಸ್ ಆಗೈತೆ. ನಾವು ಇವಾಗ ಅಲ್ಲಿಂದ ಹೋಗಿ ಅಲ್ಲಿ ದರ್ಶನ ಮಾಡಿ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಕಾಟೇರಮ್ಮ ದೇವಸ್ಥಾನ ಇರೋದು ಅಲ್ಲಿ ಮೇಯ್ನು. ಇವಾಗ ನಾನೇನು ಆ ಮರ ತೋರಿಸ್ತಾ ಇದ್ದೀನಿ, ಇವಾಗ ಅಲ್ಲಿ ಒಳಗೋಗಿ ತೋರಿಸ್ತೀನಿ. ಆ ಮರ ಅರ್ಧ ಎಕರೆ ಪೂರ್ತಿ ಮುಚ್ಚೈತೆ ಅಂದರೆ ನೋಡ್ರಿ ಇನ್ನೆಷ್ಟು ದೊಡ್ಡ ಮರ ಇರ್ಬೋದು. ಜೋಡಿ ಮರ, ಅದು ಒಂದು ಕಾಟೇರಮ್ಮ ಮರ ಮತ್ತು ಇನ್ನೊಂದು ಮುನೇಶ್ವರ ಮರ. ಈಗ ಅಲ್ಲಿ ಒಳಗೋಗಿ ತೋರಿಸ್ತೀನಿ, ಬನ್ನಿ. ಇದೇನು ಈ ಬೀಗಗಳನ್ನೆಲ್ಲ ಏನು ನೋಡ್ತಾ ಇದ್ದೀರಾ, ಭಕ್ತಾದಿಗಳು ಅವ್ರ ಕಷ್ಟ ದುಃಖ ಸುಖ ಎಲ್ಲ ಏನೇನು ಹಾಕಬೇಕೋ ಎಲ್ಲ ಕೇಳ್ಕೊಂಡು ಒಳ್ಳೆಯದಾಗಲಿ ಅಂತ ಹರಕೆ ಕಟ್ಟಿ ಇದೆಲ್ಲ ಬೀಗಗಳನ್ನ ಹಾಕಿರೋದು. ಇನ್ನು ಎಷ್ಟು ಹಾಕವ್ರೆ ಅಂದರೆ ಫುಲ್ಲು ಸುತ್ತಲೂ ಹಾಕವ್ರೆ. ಇನ್ನೊಂದು ಆ ಕಾಯಿನೂ ಹಾಕ್ತಾರೆ. ಆ ಕಾಯಿನೂ ಕಟ್ಟಿ ಒಳ್ಳೆಯದಾಗಲಿ ಅಂತ ಎಲ್ಲ ಬೇಡ್ಕೊಂಡು, ನಾನು ಕೇಳ್ಪಟ್ಟಂಗೆ ಈ ತಾಯಿನ ನೋಡೋಕೆ ಬಂದವ್ರಿಗೆಲ್ಲ ಆ ಕಾಯಿ ಕಟ್ಟಿ ಅಲ್ಲಿ 9 ವಾರ ಬಂದು ಒಂದೊಂದು ಪ್ರದಕ್ಷಿಣೆಗೂ 9 ಪ್ರದಕ್ಷಿಣೆ ಹಾಕಿ ಒಂದೊಂದು ಪ್ರದಕ್ಷಿಣೆಗೂ ಕೇಳಿಕೊಂಡು ನೆರವೇರುತ್ತೆ ಅಂತ ಹೇಳೋರೆ ಇಲ್ಲಿರೋರೆಲ್ಲ. ಅದಕ್ಕೆ ಎಲ್ಲ ಇಷ್ಟು ಜನ ಬಂದು ಇಷ್ಟು ಜನ ಕೇಳ್ಕೊತಾರೆ ಅಂದರೆ ನೋಡ್ರಿ ಇನ್ನೆಂಗಿರಬೇಕು ತಾಯಿ ಪವಾಡ, ಅಷ್ಟು ಫೇಮಸ್ಸು. ಇವಾಗ ಅಲ್ಲಿ ಒಳಗೆ ಹೋಗಿ ನೋಡೋಣ ಬರ್ರಿ. ಇಲ್ಲೇನು ನೀವು ನೋಡ್ತಾ ಇದ್ದೀರಾ ಇವಾಗ, ಈ ಜಾಗ ಸುಮಾರು ವರ್ಷಗಳ ಹಿಂದೆ ಇದು ತುಂಬ ಡೇಂಜರಸ್ ಪ್ಲೇಸ್ ಆಗಿತ್ತಂತೆ. ಇಲ್ಲಿಯ ಜನರು ಇಲ್ಲಿ ಓಡಾಡೋಕ್ಕೆ ಹೆದರ್ಕೋತಿದ್ದಂತೆ. ಯಾಕಂದರೆ ಇಲ್ಲಿ ಮಾಟ ಮಂತ್ರ ಎಲ್ಲ ಕಾಲು ನಡ್ಗೋದು ಎಲ್ಲ ಆಗ್ತಿತ್ತಂತೆ ಇಲ್ಲಿ ಓಡಾಡೋ ಜನರಿಗೆಲ್ಲ. ಯಾವಾಗ ಈ ತಾಯಿ ಬಂದು ನೆಲೆಸಿದ್ಲು, ಅಲ್ಲಿಂದ ಮಾಟ ತಂತ್ರ ಯಂತ್ರ ಏನೇ ಆದ್ರೂ ಪರಿಹಾರ ಆಗ್ತಿತ್ತಂತೆ. ಅದಕ್ಕೆ ಇಲ್ಲಿನ ಜನರು ಇಲ್ಲಿ ತುಂಬ ನಂಬಿ ಇಲ್ಲಿ ಏನೇ ಕಷ್ಟ ಇದ್ರೂ ಕಾಯಿ ಕಟ್ಟಿ ಹೋಗ್ತಾರೆ. A few moments later. ಸೊ ಗೈಸ್, ಇವಾಗ ದರ್ಶನ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಜನ ನೋಡಿ ಗೈಸ್ ಎಷ್ಟವ್ರೆ, ಹೆವಿ ಅವರೇ ಜನ ಅಂತೂ ಹೆವಿ ಅವರೇ. ಪ್ರಸಾದಕ್ಕೆ ಬೇರೆ ಐತೆ. ಹಂಗೋಣ ಫಸ್ಟ್ ಅಲ್ಲಿಗೆ ತೋರ್ಸೋಣ ಬರೋ ಗೈಸ್. ಇನ್ನೊಂದು ಇಡೀ ಇಂಡಿಯಾದಲ್ಲೇ, ಕರ್ನಾಟಕ ಇಂಡಿಯಾದಲ್ಲೇ ಒಂದು ದೊಡ್ಡ ಪ್ರತಿಮೆ ಆಗ್ತಾಯಿದೆ. ಅದನ್ನು ಇಲ್ಲೇ ಮಾಡ್ತವ್ರೆ, ಅದನ್ನು ತೋರಿಸ್ತೀನಿ. ಪ್ರದಕ್ಷಿಣೆ ಮಾಡೋಕ್ಕೆ ಹೋಗಿದ್ನ ಅಲ್ಲೇ ತಳ್ಳಾಕ್ಬಿಟ್ರು ಅರ್ಧ ಜನ. ನಾನು ಅದಕ್ಕೆ ಆ ವಿಡಿಯೋನ ವಾಯ್ಸ್ ಓವರ್ ಕೊಡ್ತೀನಿ. ಸುಮ್ಮನೆ ಹಿಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಶಾರ್ಟ್ಸು.
ಇಲ್ಲ ಅಂದಿದ್ರೆ ಅಲ್ಲೇ ತಳ್ಳಿ ಹಾಕ್ಬಿಟ್ರು ಎಲ್ಲ ಆಂಟಿದಿರು ಹುಡುಗಿದಿರೆಲ್ಲ ತಳ್ಳಿಬಿಟ್ರು. ಗೈಸ್ ಇದೇನು ನೀವು ಹಿಂದೆ ನೋಡ್ತಾ ಇದ್ದೀರಾ, ಇದು ಈ ಸ್ಟ್ಯಾಚು ಎಲ್ಲ ಇವಾಗ ಸ್ಟಾರ್ಟ್ ಮಾಡವ್ರೆ. ಏನೋ ಸುಮಾರು 252 ಅಡಿ ಮಾಡೋಕ್ಕೆ ಬಂದಿರೋದು ಪ್ರತಿಮೆನ. ಇಡೀ ಕರ್ನಾಟಕದಲ್ಲ, ಇಂಡಿಯಾದಲ್ಲೇ ದೊಡ್ಡ ಕಾಟೇರಮ್ಮ ಮಾಡ್ತವ್ರು ಇಲ್ಲಿ. ಅದು ಇವಾಗ ಪ್ರಾರಂಭ ಆಗೈತೆ. ಮುಂಚೆ ಇಷ್ಟೇ ಮಾಡಿದ್ದು ನಾನು ವೀಡಿಯೋದಲ್ಲೆಲ್ಲ ನೋಡ್ದಂಗೆ, ಮೋಸ್ಟ್ಲಿ ಯೂಟ್ಯೂಬಲ್ಲಿ ಬೇರೆ ವೀಡಿಯೋಸ್ ಎಲ್ಲ ನೋಡ್ದಂಗೆ ಇಷ್ಟೇ ಮಾಡಿದ್ದು. ಇವಾಗ ಅಷ್ಟುದ್ದ ಮಾಡವ್ರೆ ಅಂದರೆ ಇನ್ನೊಂದು ವರ್ಷದಲ್ಲಿ ಫುಲ್ ಕ್ಲಿಯರ್ ಮಾಡಿಬಿಡ್ತಾರೆ. ಆವಾಗಲೂ ಬಂದು ವೀಡಿಯೋ ಮಾಡ್ತೀನಿ. ಇದೆ ಜಾಗ. ಮೈನ್ ವಾರದಲ್ಲಿ ಯಾವ್ದಾರ ಫಂಕ್ಷನ್ ದಿನ ಮಾಡಿದಾಗ ಒಂದು ವಾಗ್ದಾನ ಅಂತ ಮಾಡ್ತಾರೆ ಇಲ್ಲಿ. ಆ ವಾಗ್ದಾನ ಏನು ಅಂದರೆ, ತಾಯಿನ ಎಲ್ಲ ಹೊರ್ತಾರೆ, ಇಲ್ಲಿ ಬರ್ತಾರೆ ಸೆಂಟ್ರ್ ಇಲ್ಲಿ ಜಾಗ ಐತೆ, ಅದಕ್ಕೆ ಅಂತಲೇ ಒಂದು ಜಾಗ ಐತೆ, ಅಲ್ಲಿ ಬಂದು ವಾಗ್ದಾನ ಅಂತ ಮಾಡ್ತಾರೆ. ಅಲ್ಲಿ ಏನಂದರೆ ಈ ಭಕ್ತಾದಿಗಳೆಲ್ಲ ಜಾಸ್ತಿ ಜನ ಬಂದು ಸೇರಿ ಅವ್ರ ಪ್ರಶ್ನೆಗಳಾಗ್ತಾರೆ. ತಾಯಿಗೆ ಪ್ರಶ್ನೆ ಹಾಕ್ತಾರೆ, ಹಿಂಗಾಗುತ್ತಾ, ನಮ್ಮ ಕೆಲಸ ಆಗುತ್ತಾ ಅಂತ. ಅದು ಆದರೆ ಬಲಗಡೆ ತಿರುಗುತ್ತೆ, ಆಗಿಲ್ಲ ಅಂದರೆ ಎಡಗಡೆ ತಿರುಗುತ್ತೆ. ಆ ಥರ ಇಲ್ಲಿ ಒಂದು ನಂಬಿಕೆ ತಾಯಿ ಮೇಲೆ. ಆ ಥರ ಬಂದು ಪ್ರಶ್ನೆ ಹಾಕಿದ್ರೆ ಒಳ್ಳೆಯದಾಗುತ್ತೆ ಅಂತ ಇಲ್ಲಿನ ಜನ ನಂಬ್ತಾರೆ. ಎಲ್ಲ ಹೆವಿ ನಂಬೋದಕ್ಕೆ ಇಷ್ಟು ಜನ ಬರ್ತಾರೆ ಅಂದರೆ, ಇನ್ನು ನಾವು ಒಳ್ಳೆಯದಾಗಲಿ ಅಂತ ಎಲ್ಲರೂ ಕೇಳ್ಕೊತೀನಿ, ನಿಮಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಅನಿಸ್ತು ನಿಮಗೆ? ಹಾಂ, ತುಂಬ ಚೆನ್ನಾಗಿ ಅನ್ನಿಸ್ತು. ಪ್ರಶಾಂತವಾಗೈತೆ. ಈ ಕಡೆ ತಿರುಗು, ಲೈಟಿಂಗು ಆ ಕಡೆ ಬರೋದು ಶಾಂತವಾಗೈತೆ. ಹೆಂಗೆ ಅನಿಸ್ತದೆ ಗೈಸ್? ಇಲ್ಲಿಗೆ ಬಂದಿದ್ದ ತಕ್ಷಣ ಅಷ್ಟು ದೂರ ಬತ್ತಿದಂಗೆ ಒಂದು ಪಾಸಿಟಿವ್ ವೈಬ್ ಬಂದ್ಬಿಡ್ತು ತಾನೇ. ಒಂದು ಪಾಸಿಟಿವ್ ವೈಬ್ ಬಂದ್ಬಿಡ್ತು ನಮ್ಗೆ ಬಂದಿದ್ದ ತಕ್ಷಣ. ಯಪ್ಪ ಹೆಂಗೆ ಅನ್ಸಿರ್ಬೇಕು. ಪಕ್ಕ ನನಗೆ ರೆಕಮೆಂಡ್ ಮಾಡ್ತೀನಿ, ಬಂದೇ ಬರ್ರಿ ಈ ಜಾಗಕ್ಕೆ. ಕಾಯಿ ಕಟ್ಟೋರೆ ಅದೇ ದೇವ್ರು, ನಾನು ಹಿಂದೆ ದೇವ್ರು ನೋಡೋಕ್ಕಿಂತ ಕಾಯಿ ಕಟ್ಟೋರೆ ಜಾಸ್ತಿ. ಒಟ್ಟಿನಲ್ಲಿ ಎಲ್ಲರಿಗೂ ನೆರವೇರುತ್ತೆ ಅಂತಲೇ ಇಲ್ಲಿಗೆ ಬರ್ತಾ ಇರೋದು. ನೀನೇನಂತೀಯಪ್ಪ? ಹೆಂಗೆ ಅನಿಸ್ತಪ್ಪ? ಅನ್ನಿಸ್ತು. ಹಾಂ, ಇದೇ ನೋಡೋಣ. ಮುಂದೆ ಏನು ನೋಡ್ತೀಯ? ನಾನು ಸೆಲ್ಫಿ ಸ್ಟಿಕ್ಕಲ್ಲಿ ಮಾಡಲೇಬೇಡ್ತಿತ್ತು ನಿಜ. ಕೈಯಲ್ಲೇ ಮಾಡಿದರೆ ಕಂಫರ್ಟಬಲ್ ಆಗಿರೋದು. ನಾನು ಹೇಳಿದೆ ಸೆಲ್ಫಿ ನನ್ನ ಮಗನೇ ಹೇಳ್ದವನೇ ನೀನು. ಸೆಲ್ಫಿ ಸ್ಟಿಕ್ಕರ್ ಮಾಡ್ಕ ಹೋದರೆ ಚೆನ್ನಾಗಿರ್ತದೆ. ಎಲ್ಲ ಹೇಳ್ಬಿಡ ನನ್ನ ಮೇಲೆ. ಅದು ಮಾಡಿದ್ನ ಅದು ಅರ್ಧ ಕಟ್ಟಾಗ್ಬಿಡೈತೆ, ಅದು ಗೊತ್ತಾಗಲ್ಲ. ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಂಡು ನಾನು ಇದು ಕೇಸ್ ಬಿಚ್ಚಬೇಕಾಯ್ತು ಮೊಬೈಲ್ದು. ಹಂಗೆ ಹಾಕಿದ್ನಲ್ಲ, ಅದು ಜಾರ್ಕೊಂಡು ಇಲ್ಲಿ ಫ್ರೇಮ್ ಚೂರು ಕಟ್ಟಾಗ್ಬಿಡೈತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಹಂಗೆ ನೋಡಿರಿ, ಯಾರ್ಯಾರು ಇನ್ನೂ ನೋಡ್ತಾ ಇದ್ದೀರಾ ಹಂಗೆ ಒಂದು ಪಟ್ ಅಂತ ಒಂದು ಲೈಕ್ ಹಾಕೊಂಡ್ಬಿಡ್ರಿ. ಹಂಗೆ ಆದಷ್ಟು ಶೇರ್ ಮಾಡಿ ಗೈಸ್. ಶೇರ್ ಮಾಡಿದ್ರೇ ವಿಡಿಯೋ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಆಗೋದು. ಇಲ್ಲಾಂದರೆ ನೀವು ಶೇರೇ ಮಾಡಲ್ಲ, ವ್ಯೂಸು ಕಡಿಮೆ ಅಂದರೆ ನಮಗೆ ಇನ್ನೂ ಡಿಮೋಟಿವೇಟ್ ಆಗ್ಬಿಡ್ತದೆ. ಇವಾಗ ಸದ್ಯಕ್ಕೆ ಪಾರ್ಕಿಂಗ್ ಹತ್ರ ಬಂದಿದ್ದೀವಿ. ಜೈ ಅಂತ ಹೋಗೋದು ಅಂದರೂ ಬರ್ಬೇಕಾರೆ ಹೆವಿ ಕನ್ಫ್ಯೂಸ್ ಆಗೈತಪ್ಪ. ಎಷ್ಟು 3 ಕಡೆ ದೇವಸ್ಥಾನ. ಕಾಟೇರಮ್ಮ ಫಸ್ಟ್ ಅದ್ಯಾವುದೋ ಇನ್ನೊಂದು ಹೋದ್ವಾ, ಅಲ್ಲಿ ಕಾಟೇರಮ್ಮ ಈಗ ಹೊಸ್ದಾಗಿ ಮಾಡ್ತಾ ಇರೋದು. ಹೊಸ್ದಾಗಿ ದೇವಸ್ಥಾನ ಸ್ಟಾರ್ಟ್ ಮಾಡಿರೋದು ಅಲ್ಲೋದು. ಆಮೇಲೆ ಅವಲ್ಲಿ ಯಾವುದೋ ತಾತಪ್ಪನ ಕೇಳಿ, ಇಲ್ಲಲ್ಲ ಕಣಪ್ಪ ಅಲ್ಲಿ ಅಂದ್ಬಿಟ್ಟು ಅಲ್ಲಿಂದ ಅವರು ತಾತಪ್ಪ ಅಂದರು, ಆಟೋದಲ್ಲೇ ಫಾಲೋ ಮಾಡಿರಿ, ಆಟೋದವ್ರು ಎಲ್ಲೋಯ್ತಾರೆ, ಲಗೇಜ್ ಆಟ ಎಲ್ಲಿ ಹೋಗೋದು ಅಲ್ಲಿ ಹೋಗ್ರಿ ಅಂತ. ಆಮೇಲೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ಅಪ್ಪ ಒಂದೊಂದಲ್ಲ, ಈ ನನ್ನ ಮಕ್ಕಳನ್ನೆಲ್ಲ ಕರ್ಕೊಬಂದರೆ ಏನು ಮಕ ನೋಡ್ತೀಯ? ಫಸ್ಟ್ ನಾವು ಹೋಗಿದ್ದೆ ಇಲ್ಲಿ. ಫಸ್ಟು ನಾವು ಮೂಲಸ್ಥಾನಕ್ಕೆ ಹೋಗ್ಬಿಟ್ಟಿದ್ವಿ. ಆಮೇಲೆ ಈ ಕಡೆ ಬಂದಿದ್ದ ತಾತನ ಕೇಳ್ಕೊಂಡು. ಇದು ನಾವು ಅಂದ್ಕೊಂಡು ಏನಪ್ಪ ಇದು ಅಲ್ಲಿಗೆ ಹೋಗಿದ್ರು ಸ್ಟ್ಯಾಚುನೇ ಕಾಣ್ತಾ ಇಲ್ವಲ್ಲ. ನಾವು ವೀಡಿಯೋದಲ್ಲೆಲ್ಲಿ ಫೋಟೋದಲ್ಲೆಲ್ಲ ನೋಡೋದು ತಕ್ಷಣ ಬಂದು ಹಿಂಗೆ ಲೆಫ್ಟ್ ಹೊಡಿಸೋಣ ಸ್ಟ್ಯಾಚು ಕಾಣ್ಬಿಡುತ್ತೆ, ಆ ಆರ್ಚೆಲ್ಲ. ನಾವು ಅಲ್ಲೋಗಿ ನೋಡ್ತೀವಿ, ಇದೇ ಇಲ್ಲ, ಏನೋ ಸ್ಟ್ಯಾಚುನೇ ಇಲ್ಲ. ಆಮೇಲೆ ಅಲ್ಲಿ ನೋಡಿದಾಗ ಇಲ್ಲೆಲ್ಲ ಕಂಡ್ರಪ್ಪ, ಇನ್ನೊಂಚೂರು ಮುಂದಕ್ಕೆ ಹೋಗ್ರಿ ಅಂದ್ಬಿಟ್ಟು ಹೆವಿ ಕನ್ಫ್ಯೂಸ್. ಅದಕ್ಕೆ ಕರೆಕ್ಟಾಗಿರೋ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕ್ತೀನಿ, ಬರೋರು ಪಕ್ಕ ಅಲ್ಲಿಂದ ನೋಡ್ಕೊಂಡು ಬರ್ರಿ. ಅಕಸ್ಮಾತ್ ಅಲ್ಲೂ ವರ್ಕ್ ಆಗಿ ಅಂದರೆ ಯಾರನ್ನ ಕೇಳ್ಕೊಂಡೇ ಬರ್ರಿ, ಅದು ಒಳ್ಳೇದು. ಇಲ್ಲಾಂದರೆ ಆಗಲ್ಲ ನೋಡಿ. ಇವಾಗ ಹೊರಟು ಇವಾಗ ಬೆಂಗಳೂರಿಗೆ ಜೈ ಅಂದ್ಬಿಟ್ಟು ಎಲ್ಲಿಗೆ ಇವಾಗ ಡೈರೆಕ್ಟು ಜಾಕಿ ಮೂವಿಗೆ ಬೆಳಗ್ಗೆನೇ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬರ್ತಾ ಇದ್ವಲ್ಲ, ಅದಕ್ಕೆ ಮಾಡಲಿಲ್ಲ. ಈಗ 1:15 ಶೋಗೆ ಮಾಡಿದ್ದೀವಿ. ಬಾಸ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಜಾಕಿಗೆ. ಒಳ್ಳೆ ದರ್ಶನ ಆಯಿತು. ಇವಾಗ ನೆಮ್ಮದಿಯಾಗಿ ಹೋಗೋದೆ. ಲೆಟ್ಸ್ ಗೋ.